ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ಶೆಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ 2ನೇ ಪಾಠ ಗುಲಾಬ ಸಿಂಹ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಬನ್ನಿ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 1. ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕಿಸ್ ಕಾರಣ ಸೆ ಬಾಲಕ್ ಕಾ ಖಾನಾ ಬಂದ್ ಕರ್ ದಿಯಾ ಗಯಾ ಥಾ. ಯಾವ ಕಾರಣದಿಂದ ಬಾಲಕನ ಊಟ ಬಂದ್ ಮಾಡಲಾಗಿತ್ತು? ಉತ್ತರ, बीमारी के कारण से बालक का खाना बंद कर दिया गया था. बीमारी ಅಂದ್ರೆ ಅನಾರೋಗ್ಯದ ಕಾರಣದಿಂದಾಗಿ ಬಾಲಕನಿಗೆ ಊಟ ಕೊಡುವುದನ್ನು ಬಂದ್ ಮಾಡಲಾಗಿತ್ತು. ಎರಡನೇ ಪ್ರಶ್ನೆ, ಬಹನ್ ನೆ ಭಾಯಿ ಕೋ ಕ್ಯಾ ಖಿಲಾ ದಿಯಾ. ತಂಗಿಯು ಅಣ್ಣನಿಗೆ ಏನನ್ನು ತಿನ್ನಿಸಿದಳು? ಉತ್ತರ, ಬಹನ್ ನೆ ಭಾಯಿ ಕೋ ಗುಡ್ ಔರ್ ಚನೆ ಖಿಲಾ ದಿಯೆ. ತಂಗಿಯು ಅಣ್ಣನಿಗೆ ಗುಡ್ ಮತ್ತು ಚನೆ ಅಂತಂದರೆ ಬೆಲ್ಲ ಮತ್ತು ಕಡಲೆಯನ್ನು ತಿನ್ನಿಸಿದಳು. ಮೂರನೇ ಪ್ರಶ್ನೆ, ಶಹರ್ ಮೇ ಕ್ಯೂ ಆತಂಕ ಛಾ ಗಯಾ. ಶಹರದಲ್ಲಿ ಏಕೆ ಆತಂಕ ಮೂಡಿತು? ಪ್ರಶ್ನೆ 3, ಶಹರ್ ಮೇ ಕ್ಯೂ ಆತಂಕ ಛಾ ಗಯಾ. ಪಟ್ಟಣದಲ್ಲಿ ಅಥವಾ ಶಹರದಲ್ಲಿ ಏಕೆ ಆತಂಕ ಮೂಡಿತು? ಉತ್ತರ, ಬಾದಶಾ ಕಾ ಹುಕ್ಮ ಥಾ ಕಿ ಜುಲೂಸ್ ನಹೀ ನಿಕ್ಲೆ ಇಸ್ಲಿಯೇ ಶಹರ್ ಮೇ ಆತಂಕ ಛಾ ಗಯಾ. ರಾಜನ ಆಜ್ಞೆ ಇತ್ತು, ಏನೆಂದರೆ ಮೆರವಣಿಗೆ ಹೊರಡಬಾರದು ಅಂತ. ಹಾಗಾಗಿ ಶಹರದಲ್ಲಿ ಆತಂಕ ಅಥವಾ ಭಯ ಮೂಡಿತು. ನಾಲ್ಕನೆಯ ಪ್ರಶ್ನೆ, ಥಾಲಿ ಮೇ ಕ್ಯಾ ಜಲ್ ರಹಾ ಥಾ. ತಟ್ಟೆಯಲ್ಲಿ ಏನು ಉರಿಯುತ್ತಿತ್ತು? ಉತ್ತರ, ಥಾಲಿ ಮೇ ದಿಯಾ ಜಲ್ ರಹಾ ಥಾ. ತಟ್ಟೆಯಲ್ಲಿ ದೀಪ ಉರಿಯುತ್ತಿತ್ತು. ಐದನೆಯ ಪ್ರಶ್ನೆ, ಝಂಡಾ ಕಿಸ್ಸೆ ಬನಾ. ಧ್ವಜವು ಯಾವುದರಿಂದ ನಿರ್ಮಾಣವಾಯಿತು? ಉತ್ತರ, ಝಂಡಾ ಬಹನ್ ಕಿ ಪುರಾನಿ ಓಡನಿ ಸೆ ಬನಾ. ಧ್ವಜವು ತಂಗಿಯ ಹಳೆಯ ಓಡನಿಯಿಂದ ತಯಾರಾಯಿತು. ಪ್ರಶ್ನೆ 6, ಬಹನ್ ನೆ ಕ್ಯಾ ಥಾಮ್ ಲಿಯಾ. ತಂಗಿಯು ಏನನ್ನು ಹಿಡಿದುಕೊಂಡಳು? ಉತ್ತರ, ಬಹನ್ ನೆ ಝಂಡಾ ಥಾಮ್ ಲಿಯಾ. ತಂಗಿಯು ಧ್ವಜವನ್ನು ಹಿಡಿದುಕೊಂಡಳು. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 2, 2 या 3 ವಾಕ್ಯೋं में ಉತ್ತರ ಲಿಖಿಯೇ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೈ. ಅಣ್ಣನಿಗೆ ತಂಗಿಯು ಹೇಗೆ ಅಪ್ಪನೆ ಕೊಟ್ಟು ಕಳುಹಿಸುತ್ತಾಳೆ? ಉತ್ತರ, ಬಹನ್ ನೆ ಭಾಯಿ ಕೆ ಮಾಥೆ ಪರ್ ತಿಲಕ್ ಲಗಾಯಾ, ಚಾವಲ್ ಬಿಖರಾಯೆ, तब भाई ने बहन के पैर छुए और विदा ली. बहन ने भाई के सिर पर हाथ फेरा और बलैया ली. अंत में राजकुमारी की तरह अपने भाई को विदा करती है. उत्तर, ತಂಗಿಯು ಅಣ್ಣನ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಚಿ ಅಕ್ಕಿಯನ್ನು ಆ ಕಡೆ ಈ ಕಡೆ ಚೆಲ್ಲಿದಳು. ಆವಾಗ ಅಣ್ಣನು ತನ್ನ ತಂಗಿಯ ಕಾಲುಗಳನ್ನು ಸ್ಪರ್ಶ ಮಾಡಿ ಅಪ್ಪನೆಯನ್ನು ಕೇಳಿದ. ಆ ಸಮಯದಲ್ಲಿ ತಂಗಿಯು ಅಣ್ಣನ ತಲೆಯ ಮೇಲೆ ಕೈಯನ್ನು ಇಟ್ಟು ಆಡಿಸುತ್ತಾ ಅವನಿಗೆ ಒಳ್ಳೆಯದಾಗಲಿ ಅಂತ ಬಯಸಿದಳು. ಕೊನೆಯಲ್ಲಿ ರಾಜಕುಮಾರಿಯ ಹಾಗೆ ತನ್ನ ಅಣ್ಣನಿಗೆ ಅಪ್ಪನೆ ಕೊಟ್ಟು ಅಲ್ಲಿಂದ ಅವನನ್ನು ಅನುಮತಿ ಕೊಟ್ಟು ಕಳುಹಿಸಿದಳು. ಎರಡನೇ ಪ್ರಶ್ನೆ, ಭಾಯಿ ಕೋ ಗಿರ್ತೆ ದೇಖಕರ್ ಬಹನ್ ನೆ ಕ್ಯಾ ಕಿಯಾ. ಅಣ್ಣನನ್ನು ಬೀಳುವುದನ್ನು ನೋಡಿ ತಂಗಿಯು ಏನು ಮಾಡಿದಳು? ಉತ್ತರ, भाई को गिरते देखकर उसके पास दौड़कर आई और पुकारती रही, भैया भैया. यह अमृतवाणी सुनकर भाई के प्राण लौट पड़े. आखिर झंडे को अपने बहन के हाथ में देकर भाई ने अंतिम सांस ली. ಅಣ್ಣ ಬೀಳುವುದನ್ನು ನೋಡಿ ತಂಗಿಯು ಅಣ್ಣನ ಹತ್ತಿರ ಓಡೋಡಿ ಬಂದು ಕೂಗಲಿಕ್ಕೆ ಆರಂಭಿಸಿದಳು. ಅಣ್ಣ ಅಣ್ಣ ಅಂತ ಕೂಗಲು ಆರಂಭಿಸಿದಳು. ನಂತರ ಈ ಒಂದು ಅಮೃತವಾಣಿ ಕೇಳಿ
ಅನ್ನನ ಪ್ರಾಣಗಳು ಮರಳಿ ಬಂದವು. ಪ್ರಜ್ಞಾಹೀನ ಸ್ಥಿತಿಯಿಂದ ಅವನು ಎಚ್ಚೆತ್ತುಕೊಂಡು ನೋಡ್ತಾನೆ. ಕೊನೆಗೆ ತನ್ನ ಕೈಲಿರ್ತಕ್ಕಂಥ ಧ್ವಜವನ್ನು ಆಕೆಯ ಕೈಯಲ್ಲಿ ಕೊಟ್ಟು ಕೊನೆಯ ಉಸಿರನ್ನು ಎಳೆಯುತ್ತಾನೆ ಮತ್ತು ಅಲ್ಲಿ ಅನ್ನ ತೀರಿ ಹೋಗುತ್ತಾನೆ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 3, ಜೋಡ್ಕರ್ ಲಿಖಿಯೇ, ಹೊಂದಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಬಾಲಕ್ ಸಾರೆ ಘರ್ ಕಾ ತುಮ್ ಥಕ್ ಜಾओगी. ಎರಡನೇ ಪ್ರಶ್ನೆ, ಭಾಯಿ ಖೂನ್ ಸೆ ದುಲಾರಾ ಥಾ. ಮೂರನೇ ಪ್ರಶ್ನೆ, ಬಡಿ ದೂರ್ ಜಾನಾ ಹೈ ಲತ್ ಪತ್ ಪಡಾ ಥಾ. ಈ ಮೊದಲನೇ ಪ್ರಶ್ನೆಗೆ ಬಾಲಕ್ ಸಾರೆ ಘರ್ ಕಾ ಇದರ ಉತ್ತರ ದುಲಾರಾ ಥಾ. ಎರಡನೇ ಪ್ರಶ್ನೆ ಭಾಯಿ ಖೂನ್ ಸೆ ಅದರ ಉತ್ತರ ಲತ್ ಪತ್ ಪಡಾ ಥಾ. ಮೂರನೇ ಪ್ರಶ್ನೆ ಬಡಿ ದೂರ್ ಜಾನಾ ಹೈ ಇದಕ್ಕೆ ಉತ್ತರ ತುಮ್ ಥಕ್ ಜಾओगी. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 4, ವಾಕ್ಯೋ ಮೇ ಪ್ರಯೋಗ ಕೀಜಿಯೇ. ಈ ಶಬ್ದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗ ಮಾಡಬೇಕಾಗಿದೆ. ಜುಲೂಸ್, ಆಭಾಮಂಡಲ್, ಆತಂಕ, ಹುಕ್ಮ ಈ ಶಬ್ದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಬೇಕಾಗಿದೆ. ಜುಲೂಸ್ ಈ ಶಬ್ದವನ್ನು ನಾವು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡೋಣ. ಗಾಂವ್ ಮೇ ಬಡಾ ಜುಲೂಸ್ ನಿಕ್ಲಾ. ಎರಡನೆಯ ಶಬ್ದ ಆಭಾಮಂಡಲ. ಭಾಯಿ ಕೆ ಮುಖ ಕೆ ಚಾರೋ ಓರ್ ಆಭಾಮಂಡಲ್ ದಿಖಾ. ಮೂರನೇ ಶಬ್ದ ಆತಂಕ. पुलिस के कारण चोरों में आतंक छा गया. नाल्कने शब्द हुक्म. सैनिक राजा के हुक्म का पालन करते हैं. प्रश्न संख्या रोमन नंबर 5, संज्ञा और सर्वनाम शब्दों को अलग अलग कीजिए. ಅಂದರೆ ನಾಮಪದ, ಸಂಜ್ಞಾ ಅಂತಂದರೆ ನಾಮಪದ, ನಾಮಪದ ಮತ್ತು ಸರ್ವನಾಮ ಶಬ್ದಗಳನ್ನು ಬೇರೆ ಬೇರೆ ಮಾಡಿ ನಾವು ಬರೆಯಬೇಕಾಗಿದೆ. ಇಲ್ಲಿ ನಾಮಪದಗಳು ಮತ್ತು ಸರ್ವನಾಮಗಳನ್ನು ಇಲ್ಲಿ ಒಂದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ನಾಮಪದಗಳು ಬೇರೆ ಮತ್ತು ಸರ್ವನಾಮಗಳನ್ನ ಬೇರೆ ಬೇರೆ ಮಾಡಿ ಬರೆಯಬೇಕಾಗಿದೆ. ಹಾಗಾದರೆ ನಾಮಪದಗಳು ಇದರಲ್ಲಿ ಯಾವುವು? ಸಂಜ್ಞಾ ಶಬ್ದ ಜುಲೂಸ್, ಮಾ, ಬಾದಶಾಹ, ಗುಲಾಬ್ ಸಿಂಹ, ಬಹನ್, ಭಯ್ಯಾ, झंडा, ಸಿಪಾಯಿ, ಲೋಗ್, ಗೋಲಿ, ಖೂನ್ ಇವೆಲ್ಲವೂ ಸಂಜ್ಞಾ ಶಬ್ದಗಳು, ನಾಮಪದಗಳು. ಇನ್ನು ಸರ್ವನಾಮ ಶಬ್ದಗಳು ಯಾವುವು? ವಹ, ಉಸೆ, ಅಪನೆ, ಇನ್, ಉನ್ಹೋನೆ. ಇನ್ನು ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 6, ವಿಶೇಷಣ ಶಬ್ದ ಛಾಂಟ್ಕರ್ ಅಲಗ್ ಕೀಜಿಯೇ. ವಿಶೇಷಣ ಶಬ್ದಗಳನ್ನು ನಾವು ಆರಿಸಿ ಬರೆಯಬೇಕಾಗಿದೆ. ಇಲ್ಲಿ ಮೊದಲನೆಯ ವಾಕ್ಯದಲ್ಲಿ ಕಾಲಾ ಕುತ್ತಾ ಭೌಂಕ್ ರಹಾ ಹೈ. ಈ ಒಂದು ವಾಕ್ಯದಲ್ಲಿ ಕಾಲಾ ಇದು ವಿಶೇಷಣ ಶಬ್ದ. ನಾಮಪದ ಮತ್ತು ಸರ್ವನಾಮದ ವಿಶೇಷತೆಯನ್ನು ಹೇಳುವ ಶಬ್ದಗಳು ವಿಶೇಷಣಗಳಾಗಿರುತ್ತವೆ. ಎರಡನೇ ತೋತಾ ಹರೇ ರಂಗ ಕಾ ಹೈ. ಇಲ್ಲಿ ಹರೇ ಅಂತಕ್ಕಂಥ ಶಬ್ದ ವಿಶೇಷಣ ಶಬ್ದ. ವಹ ಪೀಲಾ ಪಪೀತಾ ಖಾ ರಹಾ ಹೈ. ಇಲ್ಲಿ ಪೀಲಾ ಅಂತಕ್ಕಂಥ ಶಬ್ದ ವಿಶೇಷಣ ಶಬ್ದ. ಸುಂದರ್ ಲಡ್ಕಿ ಖೂಬ್ ಗಾತಿ ಹೈ. ಈ ವಾಕ್ಯದಲ್ಲಿ ಸುಂದರ್ ಮತ್ತು ಖೂಬ್ ಇವೆರಡೂ ಕೂಡ ವಿಶೇಷಣ ಶಬ್ದಗಳು. ಹಾಗಾಗಿ ಈ ಶಬ್ದಗಳನ್ನು ಆರಿಸಿ ನಾವು ಇಲ್ಲಿ ಬರೆದಿದ್ದೇವೆ. ನೀವು ಕೂಡ ಈ ರೀತಿ ಬರೆಯಬಹುದು. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 7, ಅನುರೂಪತಾ ಪ್ರಶ್ನೆಗಳು. ಪ್ರಶ್ನೆ 1, ತ್ರಿಧಾರಾ ಕವಿತಾ ಬಿಖರೆ ಮೋತಿ ಕಹಾನಿ. ರಾಣಿ, ರಾಜ, ಬೇಗಂ ಇಲ್ಲಿ ಉತ್ತರ ಬಾದಶಾಹ. ಅಂಗೂರ್ ಫಲ್, ಗುಲಾಬ್ ಫೂಲ್, ದಿಯಾ ದೀಪ, ಪತಾಕ झंडा ಅಥವಾ ಧ್ವಜ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 8, ಅನ್ಯಲಿಂಗ ಶಬ್ದ ಲಿಖಿಯೇ. ಅನ್ಯಲಿಂಗ ಅಂದರೆ ಇಲ್ಲಿ ಪುಲ್ಲಿಂಗ ಶಬ್ದ ಕೊಟ್ಟಾಗ ಸ್ತ್ರೀಲಿಂಗ ಬರೆಯಬೇಕಾಗುತ್ತದೆ, ಸ್ತ್ರೀಲಿಂಗ ಶಬ್ದ ಕೊಟ್ಟಾಗ ಪುಲ್ಲಿಂಗ ಶಬ್ದವನ್ನು ಬರೆಯಬೇಕಾಗುತ್ತದೆ. ಹಾಗಾದರೆ ನೋಡೋಣ. ಬಾದಶಾಹ ಈ ಶಬ್ದದ ಸ್ತ್ರೀಲಿಂಗ ಶಬ್ದ ಬೇಗಂ, ಬೇಗಂ. ರಾಜ, ರಾಣಿ. ಪಿತಾ, ಮಾತಾ. ಲೇಖಕ್, ಲೇಖಿಕಾ. ದೇವಿ, ದೇವ್. ಬಹನ್, ಭಾಯಿ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 9, ಅನ್ಯವಚನ ಶಬ್ದ ಲಿಖಿಯೇ. ಅನ್ಯವಚನ ಅಂತಂದ್ರೆ ಏಕವಚನ ಇದ್ದಾಗ ಶಬ್ದವನ್ನು ಬಹುವಚನದಲ್ಲಿ ಬರೆಯಬೇಕು, ಬಹುವಚನದಲ್ಲಿ ಶಬ್ದವಿದ್ದಾಗ ಅದನ್ನು ಏಕವಚನದಲ್ಲಿ ಬರೆಯಬೇಕು. ಮೊದಲನೇ ಶಬ್ದ ಝಂಡಾ, ಇದರ ಉತ್ತರ ಝಂಡೆ. ದರ್ವಾಜಾ ಏಕವಚನ, ಅದರ ಬಹುವಚನ ದರ್ವಾಜೆ. ಓಡನಿ, ಓಡನಿಯಾ. ಕಹಾನಿ, ಕಹಾನಿಯಾ. ಥಾಲಿ, ಥಾಲಿಯಾ.
ರೋಮನ್ ನಂಬರ್ ಪ್ರಶ್ನೆ ಸಂಖ್ಯೆ 10 ಸಮಾನಾರ್ಥಕ ಶಬ್ದ ಲಿಖಿಯೇ. ಸಮಾನಾರ್ಥಕ ಶಬ್ದಗಳನ್ನು ಬರೆಯಬೇಕು. ಸಮೀಪ, ಸಮೀಪದ ಸಮಾನಾರ್ಥಕ ಶಬ್ದಗಳು ಪಾಸ್, ನಿಕಟ್, ನಜದೀಕ್. ರಕ್ತ, ಈ ಶಬ್ದದ ಸಮಾನಾರ್ಥಕ ಶಬ್ದಗಳು ಖೂನ್, ಲಹು, ಶೋಣಿತ. ಝಂಡಾ, ಈ ಶಬ್ದದ ಸಮಾನಾರ್ಥಕ ಶಬ್ದಗಳು ಧ್ವಜ, ಪತಾಕ. ಸಂತೋಷ, ಈ ಶಬ್ದದ ಸಮಾನಾರ್ಥಕ ಶಬ್ದ ಖುಷಿ, ಆನಂದ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 11 ಉಚಿತ ಶಬ್ದ ಸೆ ಖಾಲಿ ಸ್ಥಾನ ಭರಿಯೇ. ಯೋಗ್ಯವಾದ ಶಬ್ದದಿಂದ ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿದೆ. ಮೊದಲನೇ ಪ್ರಶ್ನೆ ಬಡಾ ಭಾರಿ ಜುಲೂಸ್ ಡ್ಯಾಶ್ ಡ್ಯಾಶ್ ಥಾ. ಇಲ್ಲಿ ಉತ್ತರ ನಿಕಲನ. ಈ ಎರಡು ಶಬ್ದಗಳಿಂದ ಆರಿಸಿ ನಾವು ಸರಿಯಾದ ಶಬ್ದವನ್ನು ಇಲ್ಲಿ ತುಂಬಬೇಕಾಗಿದೆ. ಉತ್ತರ ನಿಕಲನ. ಬಡಾ ಭಾರಿ ಜುಲೂಸ್ ನಿಕಲ್ನಾ ಥಾ. ಎರಡನೇ ಪ್ರಶ್ನೆ ವಹ ಸಾರೆ ಘರ್ ಕಾ ದುಲಾರಾ ಡ್ಯಾಶ್ ಡ್ಯಾಶ್. ಉತ್ತರ ಥಾ. ವಹ ಸಾರೆ ಘರ್ ಕಾ ದುಲಾರಾ ಥಾ. ಮೂರನೇ ಪ್ರಶ್ನೆ झंडे की तैयारी होने डैश डैश. उत्तर लगी. झंडे की तैयारी होने लगी. नाल्कने प्रश्न लोग भागे डैश डैश. उत्तर आए. लोग भागे आए. प्रश्न संख्ये रोमन नंबर 11 ಖಾಲಿ ಜಗಹ ಭರಿಯೇ. ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿದೆ. ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾ ಶಬ್ದಗಳನ್ನು ನಾವು ಇಲ್ಲಿ ತುಂಬಬೇಕಾಗಿದೆ. ಮಿಲನ, ಮಿಲಾನ, ಇಲ್ಲಿ ಮಿಲವಾನ. ಉತ್ತರ ದೇಖನ, ಇಲ್ಲಿ ಉತ್ತರ ದಿಖಾನ, ಆಮೇಲೆ ದಿಖವಾನ. ಖಾನ, ಉತ್ತರ ಖಿಲಾನ, ಖಿಲವಾನ. ನಾಲ್ಕನೆಗೆ ಪ್ರಶ್ನೆಗೆ ಉತ್ತರ ಬೈಠನ, ಬಿಠಾನ, ಆಮೇಲೆ ಬಿಠವಾನ, ಇಲ್ಲಿ ಉತ್ತರ. ಐದನೇ ಪ್ರಶ್ನೆ ಘುಮನ, ಘುಮಾನ, ಇಲ್ಲಿ ಉತ್ತರ ಘುಮವಾನ, ಘುಮವಾನ, ಇಲ್ಲಿ ಬರೆಯಬೇಕು. ನಯ ಶಬ್ದ ಬನಾಕರ್ ಲಿಖಿಯೇ. ಹೊಸ ಶಬ್ದಗಳನ್ನು ನಾವು ನಿರ್ಮಿಸಿ ಬರೆಯಬೇಕಾಗಿದೆ. ಇಲ್ಲಿ ಅನ್, ಬೆ, ಸು ಅಂತಕ್ಕಂತಹ ಅಕ್ಷರಗಳನ್ನು ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಶಬ್ದದೊಂದಿಗೆ ಈ ಶಬ್ದವನ್ನು ಸೇರಿಸಿ ನಾವು ಹೊಸ ಶಬ್ದ ಮಾಡಿ ಇಲ್ಲಿ ಬರೆಯಬೇಕಾಗಿದೆ. ಅನ್ ಜಾನ್, ಅಂಜಾನ್. ಬೆ ಜಾನ್, ಬೇಜಾನ್. ಸು ಜಾನ್, ಸುಜಾನ್. ಅನ್, ಬೆ ಮತ್ತು ಸುದಿಂದ 4-5 ಶಬ್ದಗಳನ್ನು ನಾವಿಲ್ಲಿ ಬರೆಯಬೇಕು. ನಯ ಶಬ್ದ ಬನಾಕರ್ ಲಿಖಿಯೇ. ಹೊಸ ಶಬ್ದಗಳನ್ನು ನಾವು ತಯಾರಿಸಿ ನಿರ್ಮಿಸಬೇಕಾಗಿದೆ. ಯಾವ ಅಕ್ಷರಗಳಿಂದ ಯಾವ ಶಬ್ದಗಳಿಂದ? ಈ ಅನ್, ಬೆ ಮತ್ತು ಸುದಿಂದ. ಅನ್ನದಿಂದ ಅನಗಿನತ್, ಅನಸುನ, ಅನದೇಖ, ಅನಹೋನಿ, ಅನಮೋಲ. ಬೇದಿಂದ ಬೇಹೋಶ, ಬೇಖಟಕೆ, ಬೇನಕಾಬ, ಬೇಯಿಮಾನ್, ಬೇಶರ್ಮ. ಸು, ಈ ಅಕ್ಷರದಿಂದ ಸು ಅವಸರ, ಸುವಿಚಾರ, ಸುಸಂದರ್ಭ, ಸುನಿಶ್ಚಿತ, ಸುಗಂಧ. ಆತ್ಮೀಯ ಮಿತ್ರರೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಶೆಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು.